ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮಾತು ಮತ್ತು ನಡವಳಿಕೆಯಿಂದ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಾಮರಸ್ಯ ಮತ್ತು ಸೌಹಾರ್ದತೆ ಕಾಪಾಡಿಕೊಳ್ಳುತ್ತೀರಿ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯುವಂತಹ ದಿನ. ವೃಷಭ ರಾಶಿ. ಯಾವುದೇ ಸಮಸ್ಯೆಗಳು ಎದುರಿಸುತ್ತಾ ಇದ್ರೆ ಅವುಗಳು ಪರಿಹಾರ ಆಗುತ್ತವೆ. ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಫಲಿತಾಂಶ ನೀಡುವ ದಿನ. ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗವಹಿಸಬಹುದು, ಅದರಲ್ಲಿ ಹಣ ಸಹ ಖರ್ಚು ಮಾಡುವ ಸಾಧ್ಯತೆಗಳಿವೆ. ಮಿಥುನ ರಾಶಿ. ಸೌಕರ್ಯಗಳು ಮತ್ತು ಸಂತೋಷಗಳು ಮತ್ತಷ್ಟು ಹೆಚ್ಚಾಗುತ್ತವೆ. ಋತುಮಾನದ ಸೋಂಕುಗಳು ಸ್ನಾಯುಗಳ ಅಸ್ವಸ್ಥತೆ ತೊಂದರೆ ನೀಡಬಹುದು. ಆರೋಗ್ಯ ನೋಡಿಕೊಳ್ಳಿ. ದಿನದ ಮಧ್ಯಭಾಗ ಮುಗಿದ ನಂತರ ಸಹೋದರ ಮತ್ತು ಸ್ನೇಹಿತನ ಬೆಂಬಲವು ಲಾಭ ಗಳಿಸುವಂತೆ ಮಾಡುವ ಸಾಧ್ಯತೆಗಳಿವೆ. ಕಟಕ ರಾಶಿ. ವೈವಾಹಿಕ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳಿವೆ. ಜೀವನ ಸಂಗಾತಿಯ ಅನಾರೋಗ್ಯ ಕಳವಳ ಉಂಟು ಮಾಡುತ್ತದೆ. ಮನೆ ಸಂಬಂಧಿತ ವಿಷಯಗಳಲ್ಲಿ ಯಶಸ್ಸು ಕಾಣುತ್ತೀರಿ. ಒಮ್ಮೆ ಮಾರಾಟ ಮಾಡಲು ಯೋಚಿಸಿದರೆ ಲಾಭ ಗಳಿಸಬಹುದು. ಸಿಂಹರಾಶಿ. ವಿದ್ಯಾರ್ಥಿಗಳು ದಿನ ಪೂರ್ತಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳಿವೆ. ಕೌಟುಂಬಿಕ ಜೀವನ ಸಾಮಾನ್ಯವಾಗಿರುತ್ತದೆ. ಸಹೋದರಿಯ ಬೆಂಬಲ ಅಸಾಧಾರಣ ಪ್ರಯೋಜನಕಾರಿ ಎಂದು ಸಾಬೀತಾಗುತ್ತೆ. ಕನ್ಯಾ ರಾಶಿ. ಪೋಷಕರಿಂದ ಅನುಮೋದನೆಯ ಮುದ್ರೆಯನ್ನು ಪಡೆಯಬಹುದು. ವಿವಾಹಿತರು ಒಗ್ಗಟ್ಟಿನ ಆನಂದವನ್ನು ಅನುಭವಿಸುತ್ತೀರಿ. ಒಂಟಿಯಾಗಿದ್ರೆ ಮತ್ತು ಬೆರೆಯಲು ಸಿದ್ಧವಾಗಿದ್ರೆ ನೀವು ಕೆಲವು ಸಂಭಾವ್ಯ ಪ್ರಸ್ತಾಪಗಳನ್ನು ಸ್ವೀಕರಿಸಬಹುದು. ತುಲಾ ರಾಶಿ. ಸಂಬಳ ಪಡೆಯುವ ಜನರಿಗೆ ತಮ್ಮ ಹಿರಿಯರು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಾಮರಸ್ಯ ಮತ್ತು ಸೌಹಾರ್ದವನ್ನ ಕಾಪಾಡಿಕೊಳ್ಳಲು ಸೂಚನೆ ನೀಡಲಾಗುತ್ತದೆ. ಕೆಲಸ ಸ್ಥಳದಲ್ಲಿ ಬದಲಾವಣೆಗಳಿವೆ. ವೃಶ್ಚಿಕ ರಾಶಿ. ಹೆಚ್ಚಿನ ಲಾಭ ಇದೆ. ಆದಾಯದ ಮೂಲಗಳು ಸಂಖ್ಯೆಯಲ್ಲಿ ಹೆಚ್ಚಿನ ಹೆಚ್ಚಳಕ್ಕೆ ಹೆಚ್ಚಾಗುತ್ತವೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ ಉತ್ತಮ ಲಾಭ ಇದೆ. ಕೆಲಸ ಸ್ಥಳದಲ್ಲಿ ಪರಿಸ್ಥಿತಿಗಳು ಸಾಮಾನ್ಯವಾಗಿರುತ್ತವೆ. ಧನುರಾಶಿ. ಕೌಟುಂಬಿಕ ಪರಿಸ್ಥಿತಿ ಆಹ್ಲಾದಕರವಾಗಿರುತ್ತದೆ. ನೀವು ಉತ್ತಮವಾಗಿರಲು ಬಯಸಿದ್ರೆ ನಿಮ್ಮ ದುರಹಂಕಾರ ಮತ್ತು ಆಲಸ್ಯವನ್ನ ಪಕ್ಕಕ್ಕಿಡಿ. ಧಾರ್ಮಿಕ ಶುಭ ಸಮಾರಂಭಗಳಿಗೆ ಹಣ ಖರ್ಚಾಗಬಹುದು. ಮಕರ ರಾಶಿ. ವಿವಾಹಿತರು ತಮ್ಮ ಜೀವನ ಸಂಗಾತಿಯೊಂದಿಗೆ ಸಾಕಷ್ಟು ಬೆಂಬಲವನ್ನು ಪಡೆದುಕೊಳ್ಳುತ್ತಾರೆ. ಲಾಭ ಗಳಿಸಲು ಸಹಕಾರಿಯಾಗುತ್ತದೆ. ಸಂತೋಷಕ್ಕಾಗಿ ಮತ್ತು ಒಳಾಂಗಣ ಅಲಂಕಾರದ ವಸ್ತುಗಳನ್ನು ಖರೀದಿ ಮಾಡಲು ಹಣವನ್ನ ಖರ್ಚು ಮಾಡಬಹುದು. ಮಕ್ಕಳು ನಿಮಗೆ ಒಳ್ಳೆ ಸುದ್ದಿ ಹೇಳ್ತಾರೆ. ಕುಂಭರಾಶಿ. ಜಾಗರೂಕರಾಗಿರಬೇಕು. ತೀರ್ಥಯಾತ್ರಾ ಸ್ಥಳಗಳಿಗೆ ಪ್ರಯಾಣವನ್ನ ಕೈಗೊಳ್ಳಬಹುದು. ಅಂತ ಪ್ರಯಾಣಗಳು ಉಪಯುಕ್ತ ಅಂತ ಸಾಬೀತಾಗುತ್ತವೆ. ಈ ದಿನ ವಿದ್ಯಾರ್ಥಿಗಳು ಮಿಶ್ರ ಫಲಿತಾಂಶವನ್ನ ಪಡೆಯುವ ಸಾಧ್ಯತೆಗಳಿವೆ. ಇನ್ನು ಕೊನೆಯದಾಗಿ ಮೀನರಾಶಿ. ಅಸಾಧಾರಣ ಲಾಭದಾಯಕ ದಿನ. ನೀವೆಲ್ಲರೂ ಕೆಲವು ಲೌಕಿಕ ಸುಖಗಳು ಮತ್ತು ಸೌಕರ್ಯಗಳನ್ನು ಅನುಭವಿಸುವ ಸಾಧ್ಯತೆಗಳಿವೆ. ಹಣದ ಸುಗಮ ಒಳಹರಿವು ನಿಮ್ಮ ಹಣಕಾಸಿನ ಬಿಕ್ಕಟ್ಟನ್ನ ನಿವಾರಿಸಲು ಸಹಾಯ ಮಾಡುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.